ಇವತ್ತು ದಿಂಡಿಗಲ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಕೇಳ್ತಾ ಇದ್ರಲ್ಲ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಎಳ್ನೀರು ಕುಡಿತಾ ಇದ್ದೀನಿ. ಫಸ್ಟು ಏನು ಮಾಡಬೇಕು ಅಂದರೆ ಅಡುಗೆ ಮಾಡೋಕ್ಕೂ ಮುಂಚೆ ಇದು ತುಂಬ ಒಳ್ಳೆ ಸ್ಮೆಲ್ ಕೊಡುತ್ತೆ. ಇದು ತುಂಬ ಚೆನ್ನಾಗಿದೆ ಕೂಡ. ಈಗ ಆಗ್ತಾ ಇರೋ ಶೆಕೆಗೆ ಯಾವ ಬಿರಿಯಾನಿನೂ ಬೇಡ ಏನೂ ಬೇಡ ಅನಿಸ್ತಾ ಇದೆ. ಈ ಥರ ಫೋನ್ಗಳು ಬರಬಾರ್ದು ಅಂದರೆ ತೊಂದರೆ. ರೋಡ್ಗೆಲ್ಲ ಸ್ಮೆಲ್ ಬಂದ್ಬಿಡುತ್ತೆ ಗೈಸ್, ಅಷ್ಟು ಘಮ್ಮನ. ಗ್ರೀನ್ ಟೀ ಕುಡಿದಿದ್ದಾರೆ. ತುಂಬ ನಾನೇ ಇದ್ದೀನಿ. ಬಿರಿಯಾನಿ ಮಾಡಿ ಮುಗಿಸೋ ಅಷ್ಟರಲ್ಲಿ ನಾನು ಕಬಾಬ್ ಆಗಿರ್ತೀನಿ. ಹಿಂಗೆ ಲಂಡನ್ಗೆ ಹೋಗ್ಬೇಕಂತ ಅನಿಸ್ತಿಲ್ವಾ? ಲಂಡನ್ಗೆ ಏನಕ್ಕೆ ಹೋಗ್ಬೇಕು? ಊಟಿ ಇಲ್ವಾ, ಕೊಡೈಕೆನಾಲ್ ಇಲ್ವಾ, ಮಡಿಕೇರಿ ಇಲ್ವಾ? ತಮಿಳ್ನಾಡು, ಕರ್ನಾಟಕ, ಆಂಧ್ರದಲ್ಲಿ ಸಿಕ್ಕುವಂಥ ಊಟ ವರ್ಲ್ಡಲ್ಲೇ ಎಲ್ಲೂ ಸಿಗಲ್ಲ. ನಮ್ಮನೆ ಚೋಟು ನೋಡಿ ಹೋಯ್ತು. ಸೋ ಗುಡ್. ಬಿರಿಯಾನಿನ ನೀವು ಎಲ್ಲ ನೋಡ್ಕೊಂಡಿದ್ದೀರಾ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ತಮ್ನೇಲ್ ಮತ್ತು ಟೈಟಲ್ನ ನೋಡಿರ್ತೀರ. ನೀವೆಲ್ಲ ನನ್ನ ಯೂಟ್ಯೂಬಲ್ಲೂ ಕೂಡ ಕಮೆಂಟ್ ಮಾಡಿದ್ರಿ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಕಮೆಂಟ್ ಮಾಡಿದ್ರಿ. ಅಂಕಲ್ ಮಾಡೋ ಬಿರಿಯಾನಿ ರೆಸಿಪಿನ ಪ್ಲೀಸ್ ತೋರಿಸಿ ಅಂತ ನೀವೆಲ್ಲರೂ ಕಮೆಂಟ್ ಮಾಡಿದ್ರಿ. ಅದಕ್ಕೆ ಇವತ್ತಿನ ಸ್ಪೆಷಲ್ ಏನು ಅಂತ ಅಂದರೆ, ಇವತ್ತು ಭಾನುವಾರ. ಸೊ ಗೌಡ್ರ ಮನೇಲಿ ಭಾನುವಾರ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾರೆ? ನಾನ್ ವೆಜ್ಜು. ಇವತ್ತು ನಿಮ್ಮೆಲ್ಲರಿಗೂ ದಿಂಡಿಗಲ್ ಬಿರಿಯಾನಿ ರೆಸಿಪಿನ ತೋರಿಸ್ತೀನಿ, ಬನ್ನಿ. ಹೊರಗಡೆ ಅಲ್ಲಿ ನಮ್ಮಪ್ಪ ಬಿರಿಯಾನಿಗೆ ಏನೇನು ಬೇಕೋ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊತಿದ್ದಾರೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಎಳ್ನೀರು ಕುಡಿತಾ ಇದ್ದೀನಿ. ವೆರಿ ಗುಡ್ ಫಾರ್ ಹೆಲ್ತ್ ಗೈಸ್. ನೀವು ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಎಳ್ನೀರು ಕುಡೀರಿ. ಎಳ್ನೀರಿನಂತೂ ನಾನು ಮಿಸ್ಸೇ ಮಾಡಲ್ಲ. ಎವ್ರಿ ಡೇ 1 or 2 ಎಳ್ನೀರು ಕುಡಿತೀನಿ. ಲಂಡನಲ್ಲಂತೂ ಎಳ್ನೀರು ಹೆಂಗಿರುತ್ತೆ ಅಂದರೆ, ಇಲ್ಲಿರೋ ಎಳ್ನೀರು ಅಮೃತ ಇದ್ದಂಗಿರುತ್ತೆ. ನಮ್ಮಪ್ಪ ನೋಡಿ ಇಲ್ಲಿದ್ದಾರೆ. ಹಾಯ್ ಹೇಳಪ್ಪ ಎಲ್ಲರಿಗೂ. ಹಾಯ್. ಸೊ ಇವತ್ತು ಏನು ಸ್ಪೆಷಲ್ಲು? ಇವತ್ತು ದಿಂಡಿಗಲ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಹಾಂ, ನೀವೆಲ್ಲ ಕೇಳಿದ್ರಿ ಅಂತ. ಕೇಳ್ತಾ ಇದ್ರಲ್ಲ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮಟನ್ನ ಚಿಕನ್ನ? ಮಟನ್ ದಿಂಡಿಗಲ್ ಬಿರಿಯಾನಿ, ಅದು ನಮ್ಮ ಅಪ್ಪನ ಸ್ಟೈಲ್ ರೆಸಿಪಿದ ನಿಮ್ಗೆಲ್ಲರಿಗೂ ತೋರಿಸ್ತಾ ಇದ್ದೀವಿ. ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಇವಾಗ ತೋರಿಸ್ತಾರೆ, ಬನ್ನಿ ನೋಡ್ಕೊಳ್ಳೋಣ. ಸುಮಾರು 1 kg ಮಟನ್ ಬಿರಿಯಾನಿ ಮಾಡಲಿಕ್ಕಿದು. ಸೊ ಈಗ ರೆಡಿ ಮಾಡ್ಕೊಳ್ತೀನಿ. ಎಲ್ಲ ಮಿಕ್ಸಿಗೆ ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಅವತ್ತು ಫಸ್ಟು ಏನು ಮಾಡಬೇಕು ಅಂದರೆ, ಅಡುಗೆ ಮಾಡೋಕ್ಕೂ ಮುಂಚೆ ಎಲ್ಲ ರೆಡಿ ಇಟ್ಕೊಳ್ಬೇಕು. ರೆಡಿ ಇಟ್ಟುಕೊಂಡ್ರೆ ಮಾತ್ರ ಅಡುಗೆ ಬೇಗ ಆಗುತ್ತೆ. ನೀನು ಆವಾಗ ಎಲ್ಲ ರೆಡಿ ಮಾಡಿಕೊಂಡ್ರೆ ತುಂಬ ಟೈಮ್ ತೊಗೊಳ್ಳೋದು. ಸೊ ನಾನ್ ವೆಜ್ ಮಾಡೋದಿನ ಪ್ರತಿಯೊಂದು ರೆಡಿ ಇರಬೇಕು. ದಿಂಡಿಗಲ್ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರೋಂಥದ್ದು ಫಸ್ಟು ಮೊದಲಿಗೆ ಸಣ್ಣ ಈರುಳ್ಳಿ, ಇದು 2 ಟೊಮೊಟೊ ಇದೆ, ಒಂದು 7 ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು ಇಲ್ಲಿ ಹೆಚ್ಚಿಗೆ ಇದೆ, ಸ್ವಲ್ಪ ಇದರಲ್ಲಿ ತೊಗೊಳ್ತೀನಿ ನಾನು. ನಂತರ ಅರಿಶಿನ, ಕರಿಬೇವು, ಇದು ಮೆಣಸಿನ್ಕಾಯಿ ಒಗ್ಗರಣೆಗೆ, ಇದು ಈರುಳ್ಳಿ ಒಗ್ಗರಣೆಗೆ, 3 ತುಂಡು ಚಕ್ಕೆ ಈ ಥರದ್ದು, ಒಂದು 7-8 ಲವಂಗ, 5 ಏಲಕ್ಕಿ, ಕಸ್ತೂರಿ ಮೇಥಿ, ಇದು ಪಲಾವ್ ಕಲ್ಲು ಅಂತ ಹೇಳ್ತಾರೆ, ಮರಾಠಿ ಮೊಗ್ಗು, ಸೋಂಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು. ಅಲ್ಲಿ 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಒಂದು ಅರ್ಧ ಟೊಮೊಟೊ ಅಷ್ಟು ಇದರಲ್ಲಿ, ಏನಕ್ಕೆ ಅಂದರೆ ಜ್ಯೂಸಿ ಬರುತ್ತೆ ಅವಾಗ. ಇದು ದಿಂಡಿಗಲ್ ಬಿರಿಯಾನಿ ಮಸಾಲ ಅಂದರೆ ಇದೇನೆ. ಇದನ್ನು ಆ್ಯಕ್ಚುಲಾಗಿ ನಾನು ನಮ್ಮ ಮನೇಲಿ ಮಾಡಿದ್ದೆ, ಬಟ್ ಮನೆಯಲ್ಲಿ ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ನೋಡಿ ನಾನು ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿದೆ. ಇದು ಆನ್ಲೈನಲ್ಲಿ ಸಿಗುತ್ತೆ, ಇದನ್ನು ತರಿಸ್ಕೊಳ್ಳಿ. ಇದನ್ನು ನೀವು ಟೊಮೊಟೊ ಬಾತ್ ಆಗಲಿ, ಮೆಂತ್ಯ ಬಾತ್ ಆಗಲಿ, ಪಲಾವ್ ಆಗಲಿ, ಚಿಕನ್ ಬಿರಿಯಾನಿ ಆಗಲಿ, ಮಟನ್ ಬಿರಿಯಾನಿ ಆಗಲಿ, ಇದ್ರ ಮೇಲೆ ಬರ್ದಿದೆ ನೋಡಿ, ದಿಂಡಿಗಲ್ ಬಿರಿಯಾನಿ ಮಸಾಲ ಅಂತ. ಇದು ಬಂದು ಕಂಪ್ನಿ ಬಂದು ನಾರ್ಚುವಾ ಅಂತ ನಾನು ಹಾಕಿರ್ತೀನಿ ಗೈಸ್. ಇದ್ರದ್ದು ಇಲ್ಲಿ ಮೇಲೆಲ್ಲರೂ ಫೋಟೋ ಅಟ್ಯಾಚ್ ಮಾಡಿರ್ತೀನಿ. ಸೊ ಇದು ತುಂಬ ಒಳ್ಳೆ ಸ್ಮೆಲ್ ಕೊಡುತ್ತೆ. ಇದು ತುಂಬ ಚೆನ್ನಾಗಿದೆ ಕೂಡ. ದಿಂಡಿಗಲ್ ಪೌಡರ್ ಇರ್ತಲ್ಲ ಬಿರಿಯಾನಿ ಮಸಾಲ, ಅದನ್ನು ಇದು ಹಾಕಿದ್ದೀನಿ. ಇದಿಷ್ಟು ರುಬ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ. ಓಕೆ, ಪೇಸ್ಟ್ ರೆಡಿ ಆಗಿದೆ. ಇದಿಷ್ಟು ಮಟನ್ ಇದು ಸುಮಾರು 3/4 kg, 1 kg ಅಷ್ಟಿದೆ. ನಾನು ಒಟ್ಟಿಗೆ ಗ್ರೇವಿ ಮಾಡೋಕ್ಕೂ ತಂದಿದ್ದೀನಿ, ಅದರಲ್ಲಿ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಹತ್ತಿರ 1 kg ಇದೆ. ಇದಕ್ಕೆ 1 ಗ್ಲಾಸ್ ನೀರು, ಅರಿಶಿನ, ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಒಂದಿಷ್ಟು ಉಪ್ಪು, ಕಲ್ಲುಪ್ಪು. ಇದನ್ನು ಒಂದು 3 ಕೋಕ್ ಕುಗಿಸ್ಕೊಂಡ್ಬಿಡ್ತೀನಿ. ಆಯ್ತು. ಈಗ ಆಗ್ತಾ ಇರೋ ಶೆಕೆಗೆ ಯಾವ ಬಿರಿಯಾನಿನೂ ಬೇಡ ಏನೂ ಬೇಡ ಅನ್ನಿಸ್ತಾ ಇದೆ. ಫುಲ್ ಶೆಕೆ ನನಗಂತೂ. ನೋಡಿ ಹೆಂಗೆ ಸ್ವೆಟ್ ಆಗ್ತಾ ಇದ್ದೀನಿ. ಏನು ಶೆಕೆ, ಬೆಂಗಳೂರು ಶೆಕೆ ತಡಿಯೋಕ್ಕಾಗ್ತಾಯಿಲ್ಲ ನಮ್ಮ ಯಾರ ಕೈಲೂ. ಫಸ್ಟ್ ಲಂಡನ್ಗೆ ಓಡೋಗ್ಬಿಡ್ಬೇಕು ಅನಿಸ್ತಿದೆ, ಆ ಚಳಿ ಬೇಕು ಅನ್ನಿಸ್ತಿದೆ ವಾಪಸ್ಸು. ಅಕ್ಕಿ ನೆನೆಸ್ಕೋಬೇಕು. 3 ವಿಷಲ್ ಬರಲಿ ಅಷ್ಟರಲ್ಲಿ ಅಕ್ಕಿ ತೊಳೆದು
ಅಕ್ಕಿನ ತೊಳ್ಕೊಂಡು ನೀರು ಹಾಕಿ ಆಗಿ ಬಿಡಬೇಕು ಅಕ್ಕಿನ. ಒಂದು 10ರಿಂದ 15 ನಿಮಿಷ ಅಕ್ಕಿ ನೆನಿಬೇಕು ನೀರಲ್ಲಿ. ಇವಾಗ ಎಷ್ಟು ಲೋಟ ತೊಗೊಂಡಿದ್ಯಾ? ಇದರಲ್ಲಿ 2.5 ಗ್ಲಾಸ್ ಹಾಕೊಂಡಿದ್ದೀನಿ. 3 ಗ್ಲಾಸ್ ಬೇಕಾದ್ರೂ ಹಾಕೋಬೋದು, 4 ಗ್ಲಾಸ್ ಬೇಕಾದ್ರೂ ಹಾಕೋಬೋದು, 3 ಗ್ಲಾಸ್ವರೆಗೂ ಹಾಕೋಬೋದು. ಇದು ಜೀರಾ ರೈಸು ಇಂಡಿಯಾ ಗೇಟು ತುಂಬ ಚೆನ್ನಾಗಿರುತ್ತೆ. ಇದಲ್ಲದೆ ನಿಮ್ಗೆ ಯಾವುದನ್ನು ಅನ್ಕೊಂಡು ಅದು ತೊಗೋಬೋದು ನೋಡಿ. ಬಟ್ ಈ ಬಿರಿಯಾನಿಗೆ ಈ ಜೀರಾ ರೈಸೇ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಜೀರಾ ರೈಸೇ ಚೆನ್ನಾಗಿರೋದು ದಿಂಡಿಗಲ್ ಬಿರಿಯಾನಿಗೆ. ಇವಾಗ ಅಕ್ಕಿನ ತೊಳ್ಕೊಂಡಿದ್ದಾರೆ. ತೊಳ್ಕೊಂಡು ಇದನ್ನ ಸ್ವಲ್ಪ ಹೊತ್ತು ಹಿಂಗೆ ನೆನೆ ಹಾಕಕ್ಕೆ ಬಿಡ್ತಿದ್ದನ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಡ್ತಾರೆ. ಕ್ಲೋಸ್ ಮಾಡೋದಕ್ಕಾಗಿಲ್ಲ, ಅದೇ ನೆನೆ ಹಾಕ್ಬೇಕು ಬೇಸಿಕಲಿ ಅಕ್ಕಿನ ಅಷ್ಟೇ. ತುಪ್ಪ ಹಾಕ್ತಾ ಇದ್ದಾರೆ ಇವಾಗ. ಎಣ್ಣೆ ಬದಲು ತುಪ್ಪ. ಎಣ್ಣೆ ಬದಲಲ್ಲ, ಎಣ್ಣೆನೂ ಹಾಕಬೇಕು. ಹಾಂ, ತುಪ್ಪ ಫಸ್ಟ್ ಒಂದು 4 ಸ್ಪೂನ್ ಅಷ್ಟು ತುಪ್ಪ ಹಾಕಬೇಕು. ಓಕೆ ಓಕೆ. ಕಸ್ತೂರಿ ಮೆಂತ್ಯ ಒಂದು ಬಿಟ್ಟು ಆವಾಗಲೇ ತೋರಿಸಿದ್ರಲ್ಲ ಅದೆಲ್ಲ ಕಸ್ತೂರಿ ಮೇಥಿ ಒಂದು ಬಿಟ್ಟು ಮಿಕ್ಕಿದೆಲ್ಲ. ಯಾಕೆಂದರೆ ಇದು ಹಾಕೋದು ಇವಾಗಲೇ ಕಪ್ಪಾಗ್ಬಿಡುತ್ತೆ, ಸೀದೋಗುತ್ತೆ. ಓಕೆ, ಲಾಸ್ಟಲ್ಲಿ ಅದು. ಇದಕ್ಕೆ ಪಲಾವ್ ಎಲೆ ಮನೇಲಿ ಖಾಲಿ ಆಗಿತ್ತು, ಪಲಾವ್ ಎಲೆ ಹಾಕಿಲ್ಲ. ಹಾಂ, ಇನ್ನೊಂದು ಸ್ಟಾರ್ ಅದೊಂದು ಸ್ಪೈಸ್ ಖಾಲಿ ಇತ್ತು, ಅದು ಹಾಕಿಲ್ಲ. ಇಷ್ಟೇ ಅಡುಗೆ ಎಣ್ಣೆ ಇದು ನೋಡು. ಈರುಳ್ಳಿ ಫಸ್ಟು ತುಪ್ಪದಲ್ಲಿ ಅದನ್ನು ಸ್ಪೈಸಸ್ನೆಲ್ಲ ಫ್ರೈ ಮಾಡಿದ್ರೆ ಸ್ಮೆಲ್ ಬರ್ತಾ ಇದೆಯಾ? ಈಗ ನಿಮಗೆ ಹೌದು. ಏನು ಸ್ಮೆಲ್ ಬರ್ತಾ ಇದೆ? ಒಗ್ಗರಣೆ ಸ್ಮೆಲ್ಲು, ಫುಲ್ ಸ್ಪೈಸಸ್, ಬಿರಿಯಾನಿ ಸ್ಮೆಲ್ಲು. ಅಡುಗೆನ ಯಾವತ್ತೂ ಆತುರದಲ್ಲಿ ಮಾಡಬಾರ್ದು. ಹೌದು. ಅರ್ಜೆಂಟ್ ಮಾಡ್ಕೊಂಡು ಅಡುಗೆ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ. ಕಾಮ್ ಆ್ಯಂಡ್ ಪೇಷನ್ಸ್ ಆಗಿ ನಮ್ಮ ಅಪ್ಪನ ಥರ ಅಡುಗೆ ಮಾಡಬೇಕು. ತಾಳ್ಮೆಯಿಂದ ಮಾಡಿದ್ರೆ ರುಚಿಯಾಗಿಬಿಡುತ್ತೆ. ಹೌದು ಹೌದು, ಅದು ಖಂಡಿತ. ಮತ್ತು ಅಡುಗೆ ಮಾಡುವಾಗ ಫೋನ್ ಕಾಲ್ಸ್ ಬರಬಾರ್ದು. ಹೌದು, ಬಿರಿಯಾನಿಗೆ ಹಾಕಬೇಕು ಫೋನ್ನ. ಅದು ತುಂಬ ದೊಡ್ಡ ಡಿಸ್ಟರ್ಬೆನ್ಸ್ ಅದು. ಹೌದು. ಮೆಣಸಿನ್ಕಾಯಿ ಹಾಕೋತಿದ್ದಾರೆ ಇವಾಗ. ಸ್ವಲ್ಪ ಕರಿಬೇವು ಅಷ್ಟನ್ನು ಹುರ್ಕೋತಿದ್ದಾರೆ ಇವಾಗ. ಗೋಲ್ಡಿಶ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಇಲ್ಲ, ಗೋಲ್ಡಿಶ್ ಆಗಬಾರ್ದು. ಮತ್ತೆ ಗೋಲ್ಡಿಶ್ ಆಗಬಾರ್ದು, ಸ್ವಲ್ಪ ಇದಾಗಬೇಕು. ಮೆಂತ್ಯ ಸೊಪ್ಪನ್ನ ಈಗಲೇ ಈ ಆಯಿಲ್ ಇರುವಾಗಲೇ ಹಾಕಬೇಕು. ಓಕೆ. ನೀವು ಆಮೇಲೆ ಲೇಟಾಗಿ ಹಾಕಿದ್ರೆ ಕಹಿ ಬರುತ್ತೆ. ಇದು ಎಣ್ಣೆಲಿ ಫ್ರೈ ಆಗಿದ್ರೆ ಕಹಿ ಬರಲ್ಲ. ಓಕೆ. ತುಂಬ ಜಾಸ್ತಿನೂ ಹಾಕ್ಬಿಡಿ, ಸಾಕು. ಸ್ವಲ್ಪ. ಕಸ್ತೂರಿ ಮೆಂತ್ಯ. ಹಾಂ ಹಾಂ, ಇವಾಗ ಬರ್ತಾ ಇದೆ ಸ್ಮೆಲ್ಲು. ರೋಡ್ಗೆಲ್ಲ ಸ್ಮೆಲ್ ಬಂದ್ಬಿಡುತ್ತೆ ಗೈಸ್, ಅಷ್ಟು ಘಮ್ ಅನ್ನತ್ತೆ ಫೈನಲ್ ಬಿರಿಯಾನಿ ಆದಮೇಲೆ. ರಘುನ್ ಕೇಳು, ಸಂದೇಶ ಮೆಟ್ಲತ್ಕೊಂಡು ಬರವಾಗಲೇ ಗೊತ್ತು, ನಾನು ಜಿಮ್ಗೆ ಅಂತ ಹೋಗೋಕೆ ರೆಡಿ ಇದ್ದೆ. ಪುದೀನ ಹಾಂ, ಪುದೀನ ಈಗ ಒಂದು ಸ್ವಲ್ಪ ಹಾಕಿದ್ದೀನಿ. ಹಾಂ, ಆಮೇಲೆ ಒಂದು ಸಲ ಹಾಕ್ತೀನಿ. ಓಕೆ. ನಿನ್ನೆ ನಮ್ಮ ಅಣ್ಣ ಬಂದಿದ್ದ ಮನೆಗೆ. ಜಿಮ್ಗೆ ಹೋಗ್ತಾ ಇದ್ದೆ ಆ ಟೈಮಲ್ಲಿ. ನಮ್ಮಪ್ಪ ಮಡಿಕೆಯಲ್ಲಿ ಏನಪ್ಪ ಮಾಡಿದ್ದು ನೆನ್ನೆ ಗ್ರೇವಿ, ಚಿಕನ್ ಗ್ರೇವಿ ಥರ. ಚಿಕನ್. ಹಾಂ, ಅದರದ್ದು ಏನಾದ್ರು ರೆಸಿಪಿ ಬೇಕಂದರೆ ಮುಂದೆ ಬರೋ ದಿನಗಳಲ್ಲಿ ಖಂಡಿತವಾಗ್ಲೂ ಅದರದ್ದು ಕೂಡ ತೋರಿಸ್ತೀವಿ. ಸ್ಮೆಲ್ ಹೆಂಗೆ ಬರ್ತಾಯಿತ್ತು ಅಂದರೆ ಘಮ್ ಅಂತಿತ್ತು. ಆವಾಗಿನ್ನೂ ಊಟ ಮಾಡಿದ್ದೆ, ಆ ಸ್ಮೆಲ್ಲಿಗೆ ಇನ್ನೊಂದ್ಸಲಿ ಹೊಟ್ಟೆ ಹಸಿತೆ ಗೈಸ್ ನನಗಂತೂ. ನಮ್ಮ ಅಣ್ಣ ಕೆಳಗಡೆಯಿಂದ ಎವ್ರಿ ಟೈಮ್ ಸೀದಾ ಮೇಲೆ ಹೋಗೋನು. ಟೊಮ್ಯಾಟೊ ಎವ್ರಿ ಟೈಮ್ ಮೇಲೆ ಹೋಗೋನು, ಸೀದಾ ಓಡ್ ಬಂದು ಏನೋ ಗಮ್ ಅನ್ನಿಸ್ತಿದ್ದೀರಾ ಅಣ್ಣ ಅಂತ ಅಂದ್ಕೊಂಡು ಬಂದು ಫುಲ್ಲು ನೋಡಿ ಫುಲ್ ಬ್ಯಾಟಿಂಗ್ ನಮ್ಮ ಅಣ್ಣ. ನಮ್ಮ ಅಪ್ಪ ಗ್ರೀನ್ ಟೀ ಕುಡಿದಿದ್ದಾರೆ. ಇದು ನೋಡಿ ಫುಲ್ ಒಟ್ಟು ತುಂಬ ನಾನೇ ಇದೆ. ಬೆಂಗಳೂರು ಚೆನ್ನೈ ಆಗಿದೆ. ಬೆಂಗಳೂರಲ್ಲಿ ಇರೋಕ್ಕಾಗ್ತಾ ಇಲ್ಲ. ವಾಕ್ ಹೋಗೋದು ಬೇಡ, ಏನು ಬೇಡ, ಹಂಗೆ ಬೆವರು ಬರ್ತಾ ಇದೆ ಮನೇಲಿ. ನನ್ನಲ್ಲಿ ಬಿರಿಯಾನಿ ಮಾಡಿಕೊಡು ಅಂತ ಕೇಳಲು ಸಿರಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ಮಾಡಿ ಮುಗಿಸೋ ಅಷ್ಟರಲ್ಲಿ ನಾನು ಕಬಾಬ್ ಆಗಿರ್ತೀನಿ. ಗೈಸ್, ಬೆಂಗಳೂರಲ್ಲಿರೋ ಈ ಸೆಕೆಗೆ ಇವಾಗ ನಿಂಗೆ ಲಂಡನ್ಗೆ ಹೋಗ್ಬೇಕಂತ ಅನ್ನಿಸ್ತಿಲ್ವಾ? ಲಂಡನ್ಗೆ ಏನಕ್ಕೆ ಹೋಗ್ಬೇಕು? ಊಟಿ ಇಲ್ವಾ, ಕೊಡೈಕೆನಾಲ್ ಇಲ್ವಾ, ಮಡಿಕೇರಿ ಇಲ್ವಾ, ಕೆಮ್ಮಣ್ಣುಗುಂಡಿ ಇಲ್ವಾ? ನಡಿ ಮತ್ತೆ ಕರ್ಕೊಂಡು ನಡಿ, ಇಲ್ವಾ, ಕರ್ಕೊಂಡು ನಡಿ ಮತ್ತೆ. ಕುಶಾಲನಗರ ಇಲ್ವಾ, ಆಮೇಲೆ ಸಕಲೇಶ್ವರ ಇಲ್ವಾ, ಚಿಕ್ಕಮಂಗ್ಳೂರು. ಗೈಸ್ ನಮ್ಮಪ್ಪ ಫುಲ್ ಟ್ರಾವೆಲರ್ ಗೈಸ್. ನನಗೆ ನಮ್ಮಪ್ಪಂದೇ ಬುದ್ಧಿ ಬಂದಿರೋದು. ನೆಕ್ಸ್ಟ್ ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ, ಮಡಿಕೇರಿ ಹತ್ರ ಕುಟ್ಟ ಅಂತ. ನೀನು ಯಾವ ಲಂಡನ್ ಅದು ಹೇಗಿದೆ ಗೊತ್ತಾ? ಸ್ವಿಟ್ಜರ್ಲ್ಯಾಂಡ್ ಇದ್ದಂಗಿದೆ. ನಮ್ಮ ಕರ್ನಾಟಕದಲ್ಲೇ ಇದೆ. ಇಲ್ಲಿಂದ ಒಂದು 300 ಕಿಲೋಮೀಟ್ರ್ ಆಗ್ಬೋದು. ಓಕೆ, 300 ಇಲ್ಲ, ಒಂದು 250 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ಹೇಗಿದೆ ಅಂದರೆ ಸ್ವರ್ಗ, ಸ್ವರ್ಗ, ಭೂಮಿ ಮೇಲಿನ ಸ್ವರ್ಗ. ಅದು ಅಷ್ಟು ಚೆನ್ನಾಗಿದೆ. ಹಿಂಗೆ ಹೇಳಿನೇ ಇದು ಮಾಡ್ತಾರೆ, ನನ್ನ ಕರ್ಕೊಂಡೇ ಹೋಗಲ್ಲ. ಸುತ್ತ ಹಸಿರು, ಮರ ಗಿಡ, ಬೆಟ್ಟದ ಮೇಲೆ ಅದು
ಆಮೇಲೆ ಅಲ್ಲಿ ನಿನಗೆ ಅಲ್ಲಿ ರೂಮ್ಗಳಲ್ಲಿ ಫ್ಯಾನೇ ಬೇಕಾಗಿಲ್ಲ, ಅಷ್ಟು ಮಧ್ಯಾಹ್ನದ ಹೊತ್ತು ಸ್ವಲ್ಪ ಬಿಸಿಲು ಗ್ರೀನರಿ, ಮಧ್ಯಾಹ್ನ ಬಿಸಿಲು ಅನಿಸುತ್ತೆ, ಸಂಜೆ ಆದರೆ ಚಳಿ 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 ಅಷ್ಟು ಚಿಲ್ಡಾಗಿ. ಈ ಶೆಕೆಗೆ ನನಗೆ ನಿಜವಾಗ್ಲೂ ಇದು ಅವಲ್ಲಿ ಬಿಟ್ಕೊಂಡಿದ್ದಲ್ಲ ಮಸಾಲೆ, ಆ ಮಸಾಲ ಇದು. ದಿಂಡಿಗಲ್ ಬಿರಿಯಾನಿ ಈಗ ಕರ್ನಾಟಕದ ಹತ್ರಕ್ಕೆ ಬರ್ತಾ ಇದೆ. ಹೌದಾ? ಹ್ಞೂ, ಇದು ಯಾವ ಊರ್ದು? ದಿಂಡಿಗಲ್. ಓ, ದಿಂಡಿಗಲ್ ಅನ್ನೋದೇ ಒಂದು ಊರಾ? ಓಕೆ. ಒಂದೊಂದು ಊರುಗಳಲ್ಲಿ ಒಂದೊಂದು ಸ್ಟೇಟಲ್ಲಿ ಅವ್ರವ್ರದ್ದೇ ಆದ ಸ್ಪೆಷಲ್ ಇರುತ್ತೆ. ಓಕೆ. ನಮ್ಮಲ್ಲಿ ಏನು ದೊನ್ನೆ ಬಿರಿಯಾನಿ ಅಂತ ನಾವು ಮಾಡ್ತೀವಿ, ನಮ್ಮಲ್ಲಿ ಕೈಮಾ, ದೊನ್ನೆ ಬಿರಿಯಾನಿ, ಮಟನ್ ಸಾಂಬಾರು, ನಾಟಿ ಕೋಳಿ ಸಾರು ಅಂತ ಈ ಥರ ಏನು ಮಾಡ್ತೀವಿ. ತಮಿಳ್ನಾಡಲ್ಲಿ ನಾನ್ ವೆಜ್ನ ತುಂಬ ಚೆನ್ನಾಗಿ ಮಾಡೋದು ಅಂತ ಅಂದರೆ ನಮ್ಮ ಸೌತ್ ಇಂಡಿಯಾ ಮಾತ್ರನೇ, ಇನ್ನೆಲ್ಲೂ ಚೆನ್ನಾಗಿರಲ್ಲ. ತಮಿಳ್ನಾಡು, ಆಂಧ್ರ, ಕರ್ನಾಟಕ, ಕೇರಳ ಕಂಪೇರ್ ಮಾಡಿದ್ರೆ ಕೇರಳ ಅಷ್ಟಿಲ್ಲ. ತಮಿಳ್ನಾಡು, ಕರ್ನಾಟಕ, ಆಂಧ್ರದಲ್ಲಿ ಸಿಕ್ಕುವಂಥ ಊಟ ವರ್ಲ್ಡಲ್ಲೇ ಎಲ್ಲೂ ಸಿಗಲ್ಲ. ನೋಡಿ ಕಲರ್ ಗೊತ್ತಾಗ್ತಾ ಇದೆ ಇದು. ನೋಡಿ ಅವಲ್ಲೇ ಮಟನ್ ಬೇಯಿಸ್ಕೊಂಡಿದ್ವಲ್ಲ, ಒಂದು ಗ್ಲಾಸ್ ನೀರು ಹಾಕಿ ಮಟನ್ ಬೇಯಿಸ್ಕೊಂಡಿದ್ದು. ಇದನ್ನು ಇದರೊಳಗೆ ಬೇಯ್ಲಿಕ್ಕೆ ಮಾತ್ರ ಇದು ಹಾಕ್ಕೊಂಡಿದ್ದು. ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ವಿ. ಇದು ಕನ್ಫ್ಯೂಸ್ ಆಗೋದು ಅಷ್ಟೇ. ಆಮೇಲೆ ಯಾರು ಬೇರೆಯವ್ರು ತಿಂದಿರೋರು ನೋಡ್ಬಿಟ್ಟು ಇವ್ರು ಯಾರಪ್ಪ ರಾಕ್ಷಸಗಳು ಹಿಂಗೆ ತಿಂತವ್ರು. ಇಲ್ಲ, ಇದ್ರೊಳಗಡೆ ಆವಾಗಲೇ ಮಟನ್ ಬೇಯಿಸ್ಕೊಂಡಿದ್ವಿ. ಸೊ ಬೇಯಿಸಿರೋ ಮಟನ್ನ ಇದ್ರೊಳಗಡೆ ಹಾಕ್ತಾ ಇದೀವಿ. ಸೊ ಫೈನಲ್ ಔಟ್ಲುಕ್ ಬರೋದೇ ಈ ಪಾತ್ರೆಯಲ್ಲಿ. ನಾನ್ ವೆಜ್ ತಿಂದಿರೋರಂತೂ ಬೈಕೋದಾವೆ. ನಾನ್ ವೆಜ್ ತಿಂದಿರೋರಿಗೆ ವೆಜ್ಜು ತೋರಿಸೋಣ. ವೆಜ್ ಒಂದಿನ ಒಳ್ಳೆ ವೆಜ್ಜು ಮಾಡಿ ತೋರಿಸ್ಬಿಡೋಣ. ಹೌದು, ಯಾಕೆ ಬೇಜಾರು ಮಾಡೋದು ಪಾಪ ವೆಜಿಟೇರಿಯನ್ಸ್ಗೆ. ವೆಜಿಟೇರಿಯನ್ಸ್ ದಯವಿಟ್ಟು ಈ ವ್ಲಾಗ್ನ ಸ್ಕಿಪ್ ಮಾಡಿಬಿಡಿ. ಇದ್ರ ಬದಲು ನೀವು ಮಶ್ರೂಮ್ ಹಾಕೋಬೋದು ಅನ್ಸುತ್ತೆ, ಚಿಕನ್ ಬದಲು ಮಟನ್ ಬದಲು ಅಲ್ವಾಪ್ಪ? ಸೇಮ್ ಮಶ್ರೂಮ್ ಕರಿ ಅದು ಒಂದಿನ ಮಾಡಿ ತೋರಿಸ್ತೇವೆ. ಹಾಂ, ಅದನ್ನೇ ಮಾಡ್ತೇವೆ. ಅಲ್ಲ, ನಾನು ಹೇಳ್ತಾ ಇರೋದು ಇವಾಗ ನಾವು ಮಟನ್ನು ಚಿಕನ್ನು ಎಲ್ಲ ಹಾಕಿ ಮಾಡ್ತೀವಿ ಅಲ್ಲ ಈ ಮಸಾಲಾಗೆ, ಇದ್ರ ಬದಲು ಅವರು ಮಶ್ರೂಮ್ ಹಾಕ್ಕೊಂಡು ಮಾಡ್ಕೋಬೋದಲ್ವಾ? ಸೊ ನೋಡಿ ಗೈಸ್. ಹಾಂ, ಆದರೆ ವೆಜಿಟೇರಿಯನ್ಸ್ ಪಾಪ ತಿನ್ನೋಕ್ಕಾಗಲ್ವಲ್ಲ. ಚಿಕನ್ ಮಟನ್ ಬದಲು ಮಶ್ರೂಮ್ನ ಹಾಕ್ಕೊಂಡು ಟ್ರೈ ಮಾಡಿ ಒಂದ್ಸಲ. ಅದನ್ನು ಕೂಡ ವೆಜ್ಜು ರೆಸಿಪಿ ತೋರಿಸ್ತೀವಿ ಮುಂಬರೋ ದಿನಗಳಲ್ಲಿ ಖಂಡಿತವಾಗ್ಲೂ. ಈಗ ನೋಡಿ ಗೈಸ್ ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಿದೆ. ನೋಡಿ ಇದೇ DND ಇಡಬೇಕು ಫೋನ್ನ. ನೋಡಿ ಹಿಂಗಿದೆ. ವಾವ್, ಕುದೀತಾ ಇದೆ. 2 ಸ್ಪೂನು ಧನಿಯಾ ಪೌಡರ್, ಮನೆಯಲ್ಲೇ ಮಾಡಿರೋಂಥ ಮೊಸರು, ಇದು ಎಪ್ಪಾಕಿರುವಂಥ ಮೊಸರು. ಮನೇಲೆ ಎಪ್ಪಾಕಿರುವಂಥ ಮೊಸರು ಗೈಸ್ ಇದು. ಐದು ಸ್ಪೂನಷ್ಟು ಮೊಸರಾ? ಓಕೆ, 5 ಸ್ಪೂನಷ್ಟು ಮೊಸರಂತೆ. ನನಗೆ ಆಲ್ರೆಡಿ ಹೊಟ್ಟೆ ಗುರ ಅಂತ ಇದೆ. ಯಾಕೆಂದರೆ ಆಲ್ರೆಡಿ ಅಷ್ಟು ಸ್ಮೆಲ್ಗೆ ಹೊಟ್ಟೆ ಹಸಿ. ಏನಿದು? ನಮ್ಮ ಮನೆದು ಮಟನ್ ಸಾಂಬಾರು ಪೌಡರ್ ಇದು. ಓಕೆ, ಹಾಂ, ಮನೇಲೇ ಮಾಡಿರೋದು. ಹಾಂ, ಎಷ್ಟು ಸ್ಪೂನ್ ಇದು? ಇದು ಸದ್ಯಕ್ಕೆ 2 ಸ್ಪೂನ್ ಹಾಕಿರ್ತೀನಿ. ಓಕೆ, ಅವ್ರವ್ರ ಖಾರ ಈಗ ಬೇಕೋ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಂ, ಮಟನ್ ಸಾಂಬಾರು ಪುಡಿ ನಮ್ಮ ಮನೇಲಿ ಸಂಡೇ ಆದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ, ಡೈರೆಕ್ಟ್ ಬ್ರಂಚ್ ಗೈಸ್. ಒಂದು 12 ಗಂಟೆಗೆ ಅಷ್ಟರಲ್ಲಿ ನಾನ್ ವೆಜ್ ಫುಲ್ ರೆಡಿ ಆಗಿಬಿಟ್ಟಿರುತ್ತೆ. ಇವಾಗ ಇನ್ನೇನು ಟೈಮ್ 12 o'clock ಆಗ್ತಾ ಇದೆ. ಒಟ್ಟಿಗೆ ಬ್ರಂಚ್ ಮಾಡೋದು. ದಿಂಡಿಗಲ್ ಬಿರಿಯಾನಿ ಏನಪ್ಪ ಸ್ಪೆಷಲ್ ಅಂದರೆ, ಈಗ ದೊನ್ನೆ ಬಿರಿಯಾನಿ ಫುಲ್ಲು ಗ್ರೀನಾಗಿ ಬರುತ್ತೆ ನಮ್ಮಲ್ಲಿ, ಅಥವಾ ಮನೆಗಳಲ್ಲಿ ಮಾಡ್ಕೊಳ್ತೀವಿ ಕೆಂಪು ಕಲರ್ ಬರುತ್ತೆ, ಅದು ರೆಡ್ ಕಲರ್ ಬಿರಿಯಾನಿ. ಈ ದಿಂಡಿಗಲ್ ಇದು ಇದೆಯಲ್ಲ, ಇದು ನೋಡಿ ಕಲರ್ ಈ ಥರ ಬರುತ್ತೆ. ಇದು ಕೆಂಪೂ ಅಲ್ಲ, ಹಸಿರು ಅಲ್ಲ, ಎರಡು ಮಿಕ್ಸ್. ಹೌದು. ನನಗೆ ಈ ಥರದೊಂದು ಬಿರಿಯಾನಿ ಇದೆ ಅಂತ ನನಗೆ ಗೊತ್ತಾಗಿದ್ದೆ ನಮ್ಮ ಮನೇಲಿ ಹೊಸ್ದಡ್ಕ್ ಮಾಡಿದಾಗ. ಅದೇ ನೀವೆಲ್ಲ ನೋಡಿರ್ತೀರಲ್ಲ, ಅದೇ ಬಿರಿಯಾನಿ ರೆಸಿಪಿ ನೀವೆಲ್ಲ ಕೇಳಿದ್ರಿ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಅಪ್ಪನ ಹತ್ರ ಇಲ್ಲಪ್ಪ ದಿಂಡಿಗಲ್ ಬಿರಿಯಾನಿನೇ ಬೇಕು ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ. ಎಲ್ಲ ನಿಮಗೋಸ್ಕರ ಗೈಸ್, ನಿಮಗೋಸ್ಕರ. ದಯವಿಟ್ಟು ನಾವಿಷ್ಟು ಎಫರ್ಟ್ಸ್ ಹಾಕಿ ಮಾಡುತ್ತಿರೋದ್ರಿಂದ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ನೀವಂತೂ ಎಷ್ಟು ಇಷ್ಟಪಡ್ತೀರಾ ಅಂದರೆ ಮಾಡ್ಕೊಂಡು ತಿಂತಾನೇ ಇರ್ತೀರಾ. ಈಗ ಅಕ್ಕಿ ತೊಳೆದಿಟ್ಕೊಂಡಿದ್ರಲ್ಲ, ಅದರಲ್ಲಿರೋ ಅಂಥ ನೀರಿನ ಅಂಶನ ತೆಕ್ಕೊಂಡಿದ್ದಾರೆ. ಈ ಅಕ್ಕಿ ನೆನೆಸಿರೋ ಅಕ್ಕಿನ ತೆಗೆದ್ವಲ್ಲ, ನೀರೆಲ್ಲ ಸೋಸ್ಕೊಂಡಿದ್ದೀವಿ. ಈ ಅಕ್ಕಿನ ಅನ್ನಕ್ಕೆ ಹಾಕೋಕ್ಕೂ ಮುಂಚೆ ನೋಡು 1 ಸ್ಪೂನಷ್ಟು ಆಯಿಲು. ಏನಿತ್ತಿದು ಹೇಳ್ತೀನಿ.
ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ಹಿಂಗೆ ಮಿಕ್ಸ್ ಮಾಡೋದ್ರಿಂದ ಅನ್ನ ಉದುರಾಗಿ ಅಂಟ್ಕೊಳ್ಳಲ್ಲ. ಮುದ್ದೆ ಥರ ಬರಲ್ಲ. ಚೆನ್ನಾಗಿ ಬೆಂದಿರುತ್ತೆ, ಮುದ್ದೆ ಥರ ಆಗಲ್ಲ. ಓಕೆ ನೋಡಿ ಗೈಸ್, ನಿಮ್ಮ ಯಾರಿಗಾರು ಗೊತ್ತಿತ್ತಾ ಅನ್ನ ಉದ್ರುದ್ರಾಗಿ ಬರಬೇಕು ಅಂತ ಅಂದರೆ ರೈಸ್ನ ತೊಳೆದ ಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಬೇಕು. ಈ ಥರ ಫೋನ್ಗಳು ಬರಬಾರ್ದು, ಫೋನ್ಗಳು ಬರಬಾರ್ದು, ಅದಕ್ಕೆ DNDಲಿ ಇರಬೇಕು. ನೋಡಿ ಗೈಸ್, ಬಿಸಿ ಪರ್ಸನ್ ಗೈಸ್, ವೆರಿ ಬಿಸಿ ಪರ್ಸನ್ ಗೈಸ್. ಯಾಕೆ ಇಷ್ಟು ಫೋನ್ ಇವತ್ತು ಬರ್ತಾ, ಯೂಶಲಾಗಿ ಫೋನೇ ನಮ್ಮ ಅಪ್ಪಂಗೆ ಯಾವಾಗಲೂ ಬರ್ತಾ ಇರೋದು, ಬಟ್ ಇವತ್ತು ಯಾಕೆ ಇಷ್ಟು ಫೋನ್ ಬರ್ತಾ ಇದೆ ಅಂದರೆ ನಮ್ಮ ಡ್ಯಾಡಿ ಫ್ರೆಂಡ್ ಮಗಳದೊಂದು ಎಂಗೇಜ್ಮೆಂಟ್ ಇದೆ, ಅಲ್ಲಿಗೆ ಹೋಗಬೇಕು, ಎಲ್ಲ ಡ್ಯಾಡಿಗೋಸ್ಕರ ವೇಟಿಂಗು. ಸೊ ಅದಕ್ಕೆ ನಾವು ಇವಾಗ ಟಕ್ ಅಂತ ಹೋಗಬೇಕು. ಅದಕ್ಕೆ ಫಸ್ಟ್ ನಿಮಗೆಲ್ಲ ಬಿರಿಯಾನಿ ಮಾಡಿ ತೋರಿಸೋಣ ಅಂತ ಇಷ್ಟು ಇದರಲ್ಲಿ ಮಾಡ್ತಾ ಇರೋದು. ನೋಡಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಅಕ್ಕಿನ ಇಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ. ಹಾಂ, ಯಾವ ಅದಿಲ್ಲಿ ಗ್ಲಾಸ್ ಕೊಡೋದು, ಇದರಲ್ಲಿ ಅಳತೆ ತೊಗೊಂಡಿರೋದು. ಸೊ ಇದೇ ಗ್ಲಾಸಲ್ಲಿ ಒಂದು ಗ್ಲಾಸ್ಗೆ 1/4 ಗ್ಲಾಸು, ಒಂದು ಗ್ಲಾಸ್ಗೆ 1/4 ಆ ರೇಷಿಯೋನಲ್ಲಿ ನೀರು ಹಾಕ್ಕೊಳ್ಬೇಕು. ಓಕೆ ಆಯಿತಾ. ನಾನು ಈಗ ನೀರು ಹಾಕೋಕ್ಕೂ ಮುಂಚೆನೇ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ, ನೀರು ಆಮೇಲೆ ಹಾಕ್ಕೊಳ್ತೀನಿ. ಅಕ್ಕಿ ಹಾಕಿದ್ಮೇಲೆ ಜಾಸ್ತಿ ಆಡಿಸ್ಬಾರ್ದು, ಆಡಿಸಿದ್ರೆ ಒಡೆದೋಗುತ್ತೆ. ನಮ್ಮನೆ ಚೋಟು ನೋಡಿ, ಹೋಯ್ತು ಅಮ್ಮ ಎಲ್ಲರಿಗೂ ಹಾಯ್ ಹೇಳ್ತಿದ್ಯಾ ಹಾಂ ಎಲ್ಲರಿಗೂ ಹಾಯ್ ಹೇಳ್ತಿದ್ಯಾ ಕಂದ? ಆಯ್ತು ಹಾಯ್ ಹೇಳು ಎಲ್ಲರಿಗೂ ಹಾಯ್ ಅನ್ನು. ಅದು ಮೈಕು ನೆಕ್ಕದಲ್ಲ, ಬಂದೆ. 3 ಗ್ಲಾಸು ಅಕ್ಕಿಗೆ 1/4 ರೇಷನಲ್ಲಿ ಹಾಕಿದ್ದೀನಿ. ನೀರು ಹಾಕ್ಕೊಂಡಿದ್ದಾರೆ ಇದಕ್ಕೆ. ನೋಡಿ, ಇವಾಗ ಒಂದ್ಸಲ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಬೇಕು. ಕೆಲವ್ರು ಖಾರ ಜಾಸ್ತಿ ತಿನ್ನೋರು ಬೇಕಾದ್ರೆ ಖಾರ ಸೇರಿಸ್ಕೋಬೋದು, ಉಪ್ಪು ಅವ್ರವ್ರಿಗೆ ಹೇಗೆ ಬೇಕೋ. ಈಗ ಒಂದು ಸಲ ಇದು ಕುದಿಯುತ್ತೆ, ಕುದಿ ಬರಬೇಕು. ಒಂದು ನಿಂಬೆಹಣ್ಣು ಮೀಡಿಯಮ್ ಸೈಜ್ ನಿಂಬೆಹಣ್ಣು ಹಾಕೋತಾ ಇದ್ದಾರೆ ಇಲ್ಲಿ. ತುಂಬ ಜಾಸ್ತಿ ಆಡಿಸ್ಬಾರ್ದು, ಜಾಸ್ತಿ ಆಡಿದ್ರೆ ಅಕ್ಕಿ ಎಲ್ಲ ಹೊಡೆದೋಗುತ್ತೆ. ಇವಾಗ ಕುದಿ ಬಂದಿದೆ. ಇನ್ನೊಂದು ಸ್ವಲ್ಪ ಈ ನೀರೆಲ್ಲ ಸ್ವಲ್ಪ ಡ್ರೈ ಎಳ್ಕೊಳ್ಬೇಕು, ಡ್ರೈ ಆಗಬೇಕು, ಆವಾಗ ದಮ್ ಕಟ್ಬಿಡೋಣ. ನಾವು ಇವಾಗ ಟೇಸ್ಟ್ ನೋಡಿದ್ವಿ ಒಂದ್ಸಲ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಉಪ್ಪೊಂದು ಸ್ವಲ್ಪ ಬೇಕಿತ್ತು, ಖಾರ ಡ್ಯಾಡಿಗೆ ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂತ ಅಂದ್ಬಿಟ್ಟು ಉಪ್ಪು ಖಾರ ಮತ್ತು ನಿಂಬೆಹಣ್ಣು ಹಾಕ್ಕೊಂಡಿದ್ದೀವಿ ನಮ್ಮ ಟೇಸ್ಟ್ ತಕ್ಕನಂಗೆ. ನೀವು ಏನಿಲ್ಲ ಸೌಟಲ್ಲಿ ಅದನ್ನು ತೊಗೊಂಡು ಆ್ಯಸ್ ಯೂಶ್ವಲ್ ಟೇಸ್ಟ್ ನೋಡೋ ಥರ ನೋಡ್ಬೋದು. ಇವಾಗ ಅದು ಕುದಿ ಬರ್ತಾ ಇದೆ ನೋಡಿ ಈ ಥರ. ಇಷ್ಟು ಬಿಸಿಲು, ಈ ವರ್ಷದಷ್ಟು ಬಿಸಿಲು ನಾನು ನೋಡೇ ಇಲ್ಲ. ಅದರಲ್ಲಿ ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡಬೇಕಾದ್ರೆ ಇನ್ನೂ ಹೀಟಿಗೆ ನಮ್ಮಪ್ಪ ಮೊದಲೇ ಸ್ವೆಟ್ ಹಾಕ್ತಾರೆ. ವಾಕಿಂಗ್ ಹೋದಾಗ ನಮ್ಮಪ್ಪ ಫುಲ್ಲು ಸ್ವೆಟ್ಟು ಗೈಸ್. ನನಗೆ ಸ್ವೆಟ್ಟೇ ಬರಲ್ಲ. ಈ ಬಿಸಿಲಿಗೆ, ಬಿಸಿಲಿಗೆ ಎಷ್ಟು ಸ್ವೆಟ್ ಆಗ್ತಿದ್ದೀನಿ ಅಂದರೆ ಫಸ್ಟ್ ಹೋಗಿ ಕೋಲ್ಡ್ ವಾಟರಲ್ಲಿ ಸ್ನಾನ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ನೀರೆಲ್ಲ ಡ್ರೈ ಆಗ್ತಾಯಿದೆ, ಮಸಾಲೆ ಎಲ್ಲ. ಓಕೆ, ಒಂದು ಸಲ ಎಷ್ಟು % ಕುಕ್ ಆಗಿದೆ ಈಗ ಅದು? ಈಗ ಆಗಿರುತ್ತೆ, ಇನ್ನೇನಿಲ್ಲ, ದಮ್ ಕಟ್ಟಬೇಕಷ್ಟೇ. ಸೊ ಇವಾಗ ಅದ್ರ ಕೆಳಗಡೆ ಹೆಂಚಿಟ್ಟಿದ್ದಾರೆ. ಹಾಂ, ಈ ಥರ ಬಾಳೆ ಎಲೆ ನಾವು ಇಲ್ಲಿ ಹೆಂಚಿಟ್ಟಿದ್ದಾರೆ. ಹೆಂಚಿಟ್ಟು ಸಿಮ್ಮಲ್ಲಿ ಅದರೊಳಗಡೆ ಫುಲ್ ಹಿಂಗೆ ಹಾಕ್ಬೇಕಾ? ರೈಸ್ ಆಲ್ಮೋಸ್ಟ್ 70 to 80% ಕುಕ್ ಆಗಿತ್ತಲ್ವಾಪ್ಪ? ಸೊ 70 ಇವಾಗ ಒಂದು 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬಿಟ್ಬಿಡ್ಬೇಕು. ಓಕೆ, ಒಂದು 10 ನಿಮಿಷ ಮೀಡಿಯಮಲ್ಲಿರಲಿ, ಲಾಸ್ಟ್ 5 ನಿಮಿಷ ಫುಲ್ಲು ಲೋ ಫ್ಲೇಮಲ್ಲಿ. ಲೋ ಫ್ಲೇಮಲ್ಲೇ ಬೇಸಿಕಾಗಿ ಇದು ಮಾಡ್ಕೊಳ್ಳಿ, ಇಲ್ಲ ತಡ ಹಿಡಿದ್ಬಿಡುತ್ತೆ. ಫಸ್ಟ್ ಒಂದು 10 ನಿಮಿಷ ಮೀಡಿಯಮಲ್ಲಿರಲಿ, ಆಮೇಲೆ ಲೋ ಫ್ಲೇಮಲ್ಲಿ ಅಷ್ಟೇ. ಓಕೆ, ನಾನು ರೆಡಿಯಾಗಿ ಬರ್ತೀನಿ ಅಷ್ಟರಲ್ಲಿ. ಎಸ್, ನಾನು ಅಷ್ಟರಲ್ಲಿ ರೆಡಿಯಾಗಿ ಬರ್ತೀನಿ. ಈ ಥರ ಇದೆ ಇವಾಗ, ನೋಡ್ಕೊಳ್ಳಿ. ನೆಕ್ಸ್ಟ್ ಓಪನ್ ಆದಾಗ ಹೆಂಗೆ ಕಾಣಿಸುತ್ತೆ ನೋಡ್ರಿ. ಇವಾಗ ಈ ಸ್ಪ್ಯಾಮ್ ಆಫ್ ಟೈಮಲ್ಲಿ ನಾನು ನಮ್ಮಪ್ಪ ರೆಡಿಯಾಗಕ್ಕೆ ಹೋಗ್ತಾ ಇದ್ದೀವಿ. ಬಾಯ್ ಗೈಸ್. ಸೊ ಗೈಸ್, ನೋಡಿದ್ರ ಎಷ್ಟು ಬೇಗ ರೆಡಿ ಆಗಿಬಿಟ್ಟಿದ್ದೀವಿ. ಇವಾಗ ಇದು ಕೂಲ್ ಡೌನ್ ಆಗಿದೆ. ಬನ್ನಿ ಇವಾಗ ನೋಡೋಣ, ನಮ್ಮಪ್ಪ ತೆಗಿತಾರೆ. ತೆಗಿಲ್ಲ? ಹಾಂ, ತೆಗಿಯಪ್ಪ. ಸ್ವಲ್ಪ ಕಡೆ. ವಾವ್, ಸ್ಮೆಲ್ ಅಂತೂ ಓ ಮೈ ಗಾಡ್, ಸೋ ಗುಡ್ ಗೈಸ್.
ಇವಾಗ ನೋಡಿ, ವಾವ್, ಸೋ ಗುಡ್. ಎಲ್ಲ ಕರೆಕ್ಟಾಗಿ ಬಂದಿದೆ ಅಲ್ವಾಪ್ಪ? ನೀವು ಎಲ್ಲ ಖಂಡಿತ ಮನೇಲಿ ಇದನ್ನು ಟ್ರೈ ಮಾಡಿಕೊಂಡು ನನಗೆ ಇನ್ಸ್ಟಾಗ್ರಾಮಲ್ಲಿ ಆದರೆ ಫೋಟೋ ಕಳ್ಸೋಕ್ಕೆ ಟ್ರೈ ಮಾಡಿ. ನೋಡಿ ಗೈಸ್, ಏನು ರುಚಿಯಾಗಿ ಕಾಣುತ್ತೆ. ನೋಡೋಣ ಎಷ್ಟು ಜನ ಇದನ್ನು ಟ್ರೈ ಮಾಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಕಳಿಸ್ತೀರಾ ಅಂತ. ನಾನು ಐಡಿನ ಇದ್ರ ಮೇಲೆ ಹಾಕಿರ್ತೀನಿ. ಚೂರು ಎಲ್ಲ ಕೆಳಗಡೆ ಎಸಿದಿಲ್ಲ ನೋಡಿ. ಹೌದು, ಎಷ್ಟು ಚೆನ್ನಾಗಿದೆ. ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಸೂಪರಾಗಿದೆ. ಇವಾಗ ಟೇಸ್ಟ್ ನೋಡುವ ಸಮಯ. ಚರ್ಬಿ ಇರೋದು ಬೇಡ. ಹಾಂ, ದಿಂಡ್ಗಲ್ ಬಿರಿಯಾನಿ ರೆಡಿ. ನೋಡಿ ನೋಡಿ ಹತ್ರದಿಂದ ಇನ್ನೊಂದ್ಸಲ. ಸೋ ಗುಡ್ ಗೈಸ್, ಸೋ ಗುಡ್. ಕರೆಕ್ಟಾಗಿ ಬಂದಿದೆ ಎಲ್ಲ, ಖಾರ ಎಲ್ಲ 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 ಸೂಪರ್ ಪರ್ಫೆಕ್ಟ್ ಆಗಿದೆ. ಸಖತ್ತಾಗಿ ಬಂದಿದೆ. ಮಟನ್ ಬಿಸಿ ಇದೆ, ಬಿಸಿ, ಫುಲ್ ಬಿಸಿ. ಬೆಸ್ಟ್ ಬಿರಿಯಾನಿ, ಸೂಪರ್. ನೀವೆಲ್ಲ ಮನೇಲಿ ಟ್ರೈ ಮಾಡಿ. ಅಲ್ಲಿ ನೋಡಿ ನಮ್ಮಮ್ಮ ಹಿಂಗೆ ರೆಡಿಯಾಗಿದ್ದಾರೆ. ಹಾಯ್ ಹೇಳಮ್ಮ. ಯಾಕೆ ನೀನು ಇವತ್ತು ಕುಕ್ಕಿಂಗ್ ಬ್ಲಾಗಲ್ಲಿ ಕಾಣಿಸ್ಕೊಂಡಿಲ್ಲ? ಯಾಕೆ ಅಂದರೆ ಇವತ್ತು ನಾನ್ ವೆಜ್ ಆದರೆ ನಾನು ಕಾಣಿಸ್ಕೊತೀನಿ. ಯಾಕೆಂದರೆ ನಾವು ಮನೇಲಿ ಸ್ವಲ್ಪ ಒಂದು ಫಂಕ್ಷನ್ ಮಾಡಿದ್ವಿ, ನಾವು ಮಾತ್ರ ನಾನ್ ವೆಜ್ ತಿಂತಾಯಿದ್ದೀವಿ. ನಮ್ಮಮ್ಮ ನಮ್ಮೆಲ್ಲರದು ಸೇರಿ ನಮ್ಮಮ್ಮ ಒಬ್ಬರೇ ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಮ್ಮಮ್ಮ ಇವಾಗ ಪ್ಯೂರ್ ವೆಜಿಟೇರಿಯನ್ ಆಗಿದ್ದಾರೆ. ನೋಡೋಣ, ಇವಾಗ ಫಂಕ್ಷನ್ಗೆ ಹೊರಟಿದ್ವಿ. ನೋಡಿ ನಿಮ್ಮ ಶೀಲಾ ಆಂಟಿ ಹಿಂಗೆ ರೆಡಿಯಾಗಿದ್ದಾರೆ, ನಾನು ಈ ಥರ ರೆಡಿಯಾಗಿದ್ದೇನೆ. ರಾಜು ಫಂಕ್ಷನ್ಗೆ ಬರ್ತಾ ಇಲ್ವಾ ಅಮ್ಮ? ನಮ್ಮಮ್ಮ ನೋಡಿ ಫುಲ್ ಕ್ಯಾಟ್ ವಾಕ್ ಎಲ್ಲ ಮಾಡ್ತಾಯಿದ್ದಾರೆ ಗೈಸ್. ಕ್ಯಾಟ್ ವಾಕ್ ಎಲ್ಲ ಮಾಡುವಂತೆ ಅಷ್ಟೆಲ್ಲ ಯಾರು ಕೇಳಿಲ್ಲ, ಬಾ ಇಲ್ಲಿ ಅಷ್ಟೆಲ್ಲ ಯಾರು ಕೇಳಿಲ್ಲ. ಅಯ್ಯೋ ಅಯ್ಯೋ ತಾಳಲಾರೆ ಗೈಸ್. ನನ್ನ ಪಡೆಗೆ ನಾನು ವಾಕ್ ಮಾಡ್ತೀನಿ, ನಿನ್ನ ಪಡೆಗೆ ನೀನು ಬ್ಲಾಗ್ ಮಾಡಿದ್ರೆ ನನ್ನ ತಪ್ಪ. ಅಯ್ಯೋ ನಂದೇ ತಪ್ಪು. ಆಯಿತು ಬಿಡಮ್ಮ. ಗೈಸ್, ಅವ್ರು ಮಾಡಿ ನಾನ್ ವೆಜ್ ಬಿರಿಯಾನಿನ ನೀವು ಎಲ್ಲ ನೋಡ್ಕೊಂಡಿದ್ದೀರಾ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಷ್ಟೇ. ವೆಜ್ ಬೇಕು ಅಂದರೆ ನಿಮ್ಮ ಆಂಟಿ ಮಾಡಿಕೊಡ್ತಾರೆ. ಸೊ ವೆಜ್ ಅಂದರೆ ಒಬ್ಬಟ್ಟು, ಪಲಾವು, ಬಿಸಿಬೇಳೆಬಾತು, ವಾಂಗಿಬಾತ್ ನಂದು ಕೈನಲ್ಲಿ. ಟೊಮೊಟೊ ಬಾತ್, ವಾಂಗಿಬಾತ್ ತಿಂದಿರೋರು ಒನ್ಸ್ ಮೋರ್ ಅಂದೇ ಇರೋದೇ ಇಲ್ಲ. ವಾಂಗಿಬಾತು ಆಂಟಿ ರೆಸಿಪಿ ತೋರಿಸ್ತೀನಿ. ಎಲ್ಲ ಬಾಗ್ಲಾಕಿ ಇವಾಗ ನಾವು ಹೊರಡಬೇಕು. ಸೊ ನನ್ನ ತಮ್ಮ ಇಲ್ಲಿದ್ದಾನೆ, ಹೀಗೆ ಅವ್ನು ಬರ್ತಾಯಿಲ್ಲ. RCB ಫ್ಯಾನ್ ಅಂದ್ಕೊಂಡು ಕೂತಿದ್ದಾನೆ. ಯಾಕೋ ಫಂಕ್ಷನ್ಗೆ ಬರ್ತಿಲ್ಲ ಸುಮ್ಮನೆ. ಸರಿ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೀನು ಹೋಗು, ನಾನು ಬರ್ತೀನಿ ಮೆಟ್ಲು ಇಳ್ಕೊಂಡು. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಗೊತ್ತಲ್ಲ, ಲೈಕು, ಶೇರು, ಕಮೆಂಟು ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬಿರಿಯಾನಿ ರೆಸಿಪಿ ಮಾಡ್ಕೊಂಡು ತಿನ್ನೋದು ಮರಿಬೇಡಿ. ಬಾಯ್ ಗಾಯ್ಸ್.